ಮೊದಲು ಬೆಟ್ಟದ ಮೇಲೆ ರಾತ್ರಿ ಕಪ್ಪಾಗಿತ್ತು. ಚಂದ್ರನ ಬೆಳಕು ತೊಡೆಯ ಮೇಲೆ ಹಸಿವಾದಂತೆ ತೂಗುತ್ತಿದ್ದಂತೆ ರಾಜು ಹಸಿವಿನಿಂದ ಹತ್ತಿರದ ಹಳ್ಳಿಯ ಕಡೆ ನೋಡಿದ. ಆ ಹಳ್ಳಿಯಲ್ಲಿ ಏನೋ ಅಸಹ್ಯವಾದ ಶಬ್ದಗಳು ಕೇಳಿಸುತ್ತಿದ್ದವು. ಇದು ನಿಜವಾಗಿಯೇ ಪ್ರಾಚೀನ ಶಾಪದ ಸ್ಥಳವೇ? ರಾಜು ನೆನೆಸಿಕೊಂಡ. ಹಳ್ಳಿಯ ಮಾರ್ಗದಲ್ಲಿ ಒಂದು ಹಳೆಯ ಮೂರ್ತಿಯ ಧ್ವನಿ ಕೇಳಿಸಿತು. ಹುಡುಕುತ್ತೀಯೇ, ಆದರೆ ಸತ್ಯ ಬಲಿಷ್ಠರಿಗೆ. ರಾಜು ಧೈರ್ಯವನ್ನು ಕಟ್ಟಿ ಹಳ್ಳಿಯೊಳಗೆ ನುಗ್ಗಿದ. ಮಾರ್ಗದಲ್ಲಿ ಹಸಿವು, ಭಯ ಮತ್ತು ಅನುಮಾನಗಳ ಮಧ್ಯೆ ಅವನು ತನ್ನ ಗೆಳೆಯನಾದ ಸೀತಾರಾಮನ ನೆನಪಿಗೆ ಬಂದ. ನಾನು ಒಬ್ಬನೇ ಆದರೆ ನಾವು ಮಾಡಬೇಕಾದ ಕೆಲಸವನ್ನು ಮುಗಿಸಬೇಕು. ಹಳ್ಳಿಯ ಮಧ್ಯಭಾಗದಲ್ಲಿ ಅವನು ಪ್ರಾಚೀನ ಗುಹೆಯನ್ನು ಕಂಡುಹಿಡಿದ. ಗುಹೆಯ ಒಳಗೆ ಹೋಗುತ್ತಿದ್ದಂತೆ ಹಳೆಯ ಲೇಟರ್ ಮಾರುಕಟ್ಟೆಯಂತೆ ಒಂದು ಪುಟ್ಟ ಬೆಳಕು ಕಾದಿತ್ತು. ಆ ಬೆಳಕಿನಲ್ಲಿ ಒಂದು ಪುಸ್ತಕ ಪತ್ತೆವಾಯಿತು. ಪುಸ್ತಕದಲ್ಲಿ ಹಳೆಯ ಕಾಲದ ರಹಸ್ಯಗಳು ಮತ್ತು ಶಾಪದ ಕಥೆಗಳು ಇತ್ತು. ಆಗಲೇ ಹಳ್ಳಿಯ ಹೊರತಾಗಿರುವ ಶಬ್ದಗಳು ತೀವ್ರಗೊಂಡವು. ರಾಜು ಗೊತ್ತಾಯ್ತು, ಈ ಶಾಪವನ್ನು ಮುರಿಯಬೇಕಾದ್ರೆ ನಾನು ಸತ್ಯ, ಧೈರ್ಯ ಮತ್ತು ಗೆಳೆಯರ ಸಹಾಯವಿಲ್ಲದೆ ಮುಗಿಸಲು ಸಾಧ್ಯವಿಲ್ಲ. ಇನ್ನು ಮುಂದೆ ಏನಾಗುತ್ತೆ? ರಾಜು ಶಾಪ ಮುರಿಯಲು ಗೆಳೆಯರನ್ನು ಹುಡುಕುತ್ತಾನ. ಗುಹೆಯ ರಹಸ್ಯದ ಬೆನ್ನೆಡೆ ಏನಿದೆ ನೋಡೋಣ ಮುಂದಿನ ಸಂಚಿಕೆಯಲ್ಲಿ. ಸಂಚಿಕೆಗಾಗಿ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ.